ನಾನು ನನ್ನ ಮಗಳು ಆರ್ಯ. ಬೇರೆನಾದ್ಮೇಲೆ ಹಾಲು ಪ್ರೊಡಕ್ಷನ್ಗೆ ಕಷ್ಟ ಆಯ್ತಾ? ನನಗೂ ಆಯಿತು. ಆರ್ಯ ಎದೆ ಹಾಲನ್ನ ಕುಡಿಯೋದಕ್ಕೆ ತುಂಬ ಕಷ್ಟಪಟ್ಟಳು. ಅಟ್ಯಾಚ್ ಆಗೋದೇ ತುಂಬ ಕಷ್ಟ ಆಗಿತ್ತು. ಎಷ್ಟೇ ಪ್ರಯತ್ನ ಪಟ್ಟರು 10ನೇ ವಾರದಿಂದ ಶಿ ಸ್ಟಾಪ್ಡ್ ಡೈರೆಕ್ಟ್ಲಿ ಎದೆಯಿಂದ ಹಾಲು ತೊಗೊಳ್ಳೋದು. ಅದಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೆ ಎದೆ ಹಾಲನ್ನ ಎಕ್ಸ್ಪ್ರೆಸ್ ಮಾಡಿ ಅವಳಿಗೆ ಬಾಟಲಲ್ಲಿ ಫೀಡ್ ಮಾಡ್ತಾಯಿದ್ದೆ. ಅಂದರೆ ಬಾಟಲಿಂದ ಹಾಲು ಕುಡಿಯೋದು ತುಂಬ ಈಸಿ ಆಗಿಬಿಡುತ್ತೆ. ಆ್ಯಂಡ್ ಎದೆಯಿಂದ ಹಾಲು ತೊಗೋಬೇಕು ಅಂದರೆ ಅದಕ್ಕೆ ತುಂಬ ಎಫರ್ಟ್ ಆಗಬೇಕು. ಅದು ತುಂಬ ಕಷ್ಟನೂ ಆಗುತ್ತೆ ಕೆಲವೊಂದು ಮಕ್ಕಳಿಗೆ. ಹಾಗೆ ಪ್ರಾಬ್ಲಮ್ ಫೇಸ್ ಮಾಡಿದ್ದು ಆರ್ಯ. ದಿಸ್ ಆ್ಯಡೆಡ್ ಅಪ್ ಡಬಲ್ ವರ್ಕ್ ಫಾರ್ ಮೀ. ರಾತ್ರಿ ನಿದ್ದೆ ಮಾಡೋದಕ್ಕೆ ವಾಪಸ್ ಮತ್ತೆ ನಿದ್ದೆ ಜಾರೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮುಂಚೆ ನಾನು ನಿಮಗೆಲ್ಲ ಸ್ಲೀಪ್ ಪ್ಯಾರಲಿಸಿಸ್ ಬಗ್ಗೆ ಹೇಳಿದ್ದೆ. ಅಂದರೆ ನಿದ್ದೆ ಕಮ್ಮಿ ಇರೋ ಕಾರಣ ನನಗೆ ಆ ಪ್ರಾಬ್ಲಮ್ ಬರ್ತಾ ಇದೆ. ಡೆಸ್ಟಿನೇಷನ್ ಕೂಡ ಆಗುತ್ತೆ ಕೆಲವೊಂದು ಸತಿ. ನಿಜ ಯಾವುದು ಸುಳ್ಳು ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೆ ನನ್ನ ಥೆರಪಿಸ್ಟ್ ಮತ್ತು ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿ ಫಾರ್ಮುಲಾನ ಆರ್ಯ ಕೊಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ. ಫಾರ್ಮುಲಾ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಆ್ಯಂಟಿ ಡಿಪ್ರೆಸೆಂಟ್ ಮೆಡಿಸಿನ್ಸ್ನ ತೊಗೋಬೋದು. ಅದು ನಾರ್ಮಲ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದು ಡಾಕ್ಟರ್ಸ್ ಒಪಿನಿಯನ್. ಬಟ್ ನನ್ನ ಗಂಡ ಕೂಡ ಒಬ್ಬ ಸೈಕಾಲಜಿಸ್ಟ್ ಆಗಿರೋ ಕಾರಣ ಹೀ ಆ್ಯಕ್ಚುಲಿ ಸೆಟ್ ಆ್ಯಂಟಿ ಡಿಪ್ರೆಸೆಂಟ್ಸ್ ಕೆಲವೊಮ್ಮೆ ಸ್ಯೂಸೈಡು ಕೂಡ ಕಾರಣ ಆಗುತ್ತೆ, ವಿಡ್ರಾವಲ್ ಸಿಂಟಮ್ಸ್ ಅದು ಕೂಡ ಇರುತ್ತೆ ಅನ್ನೋದನ್ನು ಆ ಇನ್ಫಾರ್ಮೇಷನ್ ನನಗೆ ಕೊಡ್ತಾರೆ. ಇನ್ಫಾರ್ಮೇಷನ್ ಗೊತ್ತಿದ್ದೂ ಅದನ್ನು ಟ್ರೈ ಮಾಡಬೇಕು ಅಂತಂದರೆ ಐ ಡಿಡ್ ನಾಟ್ ವಾಂಟ್. ಬಿಕಾಸ್ ನಾನು ಆಲ್ರೆಡಿ ಒಂದು ಸತಿ ಆ್ಯಂಟಿ ಡಿಪ್ರೆಸೆಂಟ್ ನಾನು ಆಸ್ಟ್ರೇಲಿಯಾಗೆ ಬಂದಿದ್ದು ಕೆಲವೊಂದು ತಿಂಗಳು ತೊಗೊಂಡಿದ್ದೆ. ಆ್ಯಂಡ್ ಇಟ್ ಡಿಡ್ ನಾಟ್ ಡೂ ಗುಡ್ ಫಾರ್ ಮೀ. ಸರಿ ಆಯಿತು, ಫಾರ್ಮುಲಾ ಕೊಡೋಣ ಅಂತ ನಿನ್ನೆ ಡಿಸೈಡ್ ಮಾಡಿ ಫಾರ್ಮುಲಾನ ಕೊಟ್ಟೆ. ಆಮೇಲೆ ರಾತ್ರಿ ಏನಿಲ್ಲ ಅಂದ್ರೂ ಒಂದು 30 ಸೀನನ್ನು ಹಾಕಿದ್ಲು. ಅವಳು ಹಾಲು ಕೂಡ ಜಾಸ್ತಿ ತೊಗೊಳ್ಳಿಲ್ಲ ಫಾರ್ಮುಲಾ ಹಾಲನ್ನ. ನಾನು ಅಂದ್ಕೊಂಡೆ ಮೊದಲನೇ ಸತಿ ಟ್ರೈ ಮಾಡ್ತಿದ್ದಾಳೆ, ಅದಕ್ಕೆ ಅವಳಿಗೆ ಇಷ್ಟ ಆಗ್ತಿಲ್ಲ ಅಂತ. ಅದಾದಮೇಲೆ ಲೈಟ್ ಆನ್ ಮಾಡಿ ನೋಡಿದ್ರೆ ಅವಳ ಕಣ್ಣು ಮುಖ ಎಲ್ಲ ಪೂರ್ತಿ ರೆಡ್ ಆಗಿ ಟರ್ನ್ ಆಗಿ ಹೋಗಿತ್ತು. ಸೊ ದಿಸ್ ಆ್ಯಕ್ಚುಲಿ ಎಕ್ಸ್ಪ್ಲೇನ್ಸ್ ಅವಳಿಗೆ ರಿಯಾಕ್ಷನ್ ಆಗಿತ್ತು ಅಂತ. ಫಾರ್ಮುಲಾದಲ್ಲಿ ಕೆಲವೊಮ್ಮೆ ಆ್ಯನಿಮಲ್ ಪ್ರೋಟೀನ್ ಕೂಡ ಇರುತ್ತೆ. ಮೋಸ್ಟ್ಲಿ ಅವಳಿಗೆ ಅದರ ಅಲರ್ಜಿ ಆಗಿದೆ. ಅಕಸ್ಮಾತ್ ಅದಾಗಿದ್ದು ನಿಜಾನೇ ಆಗಿದ್ದರೆ ಅವಳಿಗೆ ನೆಕ್ಸ್ಟ್ ತುಪ್ಪ ಹಾಲು ಏನೇ ಕೊಡಬೇಕಾದ್ರೂ ಯೋಚನೆ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಮೋಸ್ಟ್ಲಿ ನಾನು ಅನ್ನಪ್ರಸನ್ನ ಅವಳಿಗೆ ಮಾಡಬೇಕು ಅಂದ್ಕೊಂಡಿದ್ದದನ್ನು ಮೋಸ್ಟ್ಲಿ ಮಾಡೋಕ್ಕಾಗಲ್ಲ. ಸೊ ನೋಡಿ, ಒಂದು ತಾಯಿ ಆಗಬೇಕು ಅಂದರೆ ಎಷ್ಟೆಲ್ಲ ಸ್ಟ್ರಗಲ್ ಇರುತ್ತೆ, ಎಷ್ಟೆಲ್ಲ ಪ್ರಯಾಣದಲ್ಲಿ ಏಳು ಬೀಳು ಇರುತ್ತೆ ಅಂತ. ಅದಕ್ಕೆ ನಾನು ಹೇಳೋದು ಪೋಸ್ಟ್ಮಾರ್ಟಮ್ ರಿಕವರಿ ಈಸ್ ನಾಟ್ ಜಸ್ಟ್ ಫಿಸಿಕಲ್. ಆ ಸ್ಟಿಚಸ್ ಇಲ್ಲಾಂದರೆ ನೋವನ್ನ ರಿಕವರ್ ಆಗೋದು ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ಕೆಲವೊಮ್ಮೆ ಬಹಳಷ್ಟು ರಿಕವರ್ ಆಗೋದಿರುತ್ತೆ. ದಯವಿಟ್ಟು ನಿಮ್ಮ ಫ್ಯಾಮಿಲಿಲಿ ಯಾರಾದರೂ ಇದ್ದರೆ ಅವ್ರಿಗೆ ಇನ್ನೂ ಸಪೋರ್ಟ್ ಮಾಡಿ. ನನ್ನ ವಿಚಾರದಲ್ಲಿ ಕೆಲವೊಂದು ಸಂಬಂಧಗಳನ್ನ ನಾನು ದೂರ ಇಡೋದಕ್ಕೆ ಕಾರಣ ಇಷ್ಟೇ. ಅವ್ರು ಕೆಟ್ಟವರು ಅಂತಲ್ಲ, ನನ್ನ ಮನಸ್ಸು ಈ ಟೈಮಲ್ಲಿ ಒಳ್ಳೆ ಟೈಮ್ ಇಲ್ಲ, ನನಗೆ ಒಳ್ಳೆ ಟೈಮ್ ಇಲ್ಲ. ಸೊ ನಾನು ಅವ್ರನ್ನ ಹೇಗೆ ಪ್ರೊಟೆಕ್ಟ್ ಮಾಡಲಿ? ಮದುವೆ ಆಗಿದ ತಕ್ಷಣ ಗಂಡ ಬಂದಿದ ತಕ್ಷಣ ಬದಲಾದೆ ಅಂತ ಕೆಲವೊಬ್ಬರಿಗೆ ಅನಿಸಿರ್ಬೋದು. ಗಂಡ ಬಂದ ತಕ್ಷಣ ಬದಲಾಗಿಲ್ಲ, ತಾಯಿ ಆದ ತಕ್ಷಣ ಬದಲಾಗಿದ್ದೀನಿ. ಈ ಬದಲಾವಣೆ ಒಳ್ಳೆಯದ ಕೆಟ್ಟದ ಅನ್ನೋದು ನನಗೆ ಗೊತ್ತಿಲ್ಲ. ಜೀವನನ ಕರ್ಮದ ಕೈಲಿ ಕೊಡ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.